ಇಷ್ಟು ಬೇಗ? ಅಯ್ಯೋ ಅಕ್ಕ, ಆಗ್ಲಿ ಬಿಡಿ. ಅದೇನು ಅಂತಾರಲ್ಲ, ಶುಭಶ್ಯ ಶೀಘ್ರಂ. ನೀವು ಹೋಗಿ ಬೇಗ ತಯಾರಾಗಿ. ಅಡ್ಗೆಯವ್ರಿಗೆಲ್ಲ ಹೇಳಿದೀನಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಏನಿದು ಇದ್ದಕ್ಕಿದ್ದಾಗೆ? ಮೊನ್ನೆ ತಾನೇ ಮಾತುಕತೆ ಆಗಿತ್ತಲ್ವಾ? ಅಬ್ಬೆ ಬೇರೆ ಮನೇಲಿಲ್ಲ. ಏನ್ ಅವಸರ? ನಿಧಾನವಾಗಿ ಮಾಡ್ಬೋದಲ್ವಾ? ಮಾಡಬಹುದಾಗಿತ್ತು, ಆದ್ರೆ ನಿಮ್ಮ ಮಗಳ ಮಾತು ಕೇಳಿದ ಮೇಲೆ ನನ್ನ ಮನಸ್ಸು ಬದಲಾಯಿತು. ಅಬ್ಬೆ ಹತ್ರನೂ ಕೇಳಿದೆ, ಅವರೇ ಹೇಳಿದ್ದು ಇವತ್ತೇ ವೀಳ್ಯ ಶಾಸ್ತ್ರ ಮುಗಿಸಿ ಅಂತ. ಸಿದ್ಧತೆಗಳೆಲ್ಲ ಸರಿಯಾಗಿ ಆಗ್ಬೇಕಾಯ್ತಾ? ದೀಪ ಏನೋ ತಪ್ಪು ಮಾತಾಡುದು ಅಂತ ಆ ಶಿಕ್ಷೆ ಪ್ರೀತಿ ಕೊಡ್ಬೇಡ. ನೋಡು, ದುಡುಕ್ಬೇಡ. ಇನ್ನೊಂದು ಸ್ವಲ್ಪ ದಿನ ಅತ್ತಿಗೆ, ಇದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾನೆಲ್ಲ ನೋಡ್ಕೋತೀನಿ. ಬಂದ್ಲು ನೋಡಿ ಮಹಾರಾಣಿ. ಅಕ್ಕ, ನೀವು ಇವಳನ್ನ ಕರ್ಕೊಂಡೋಗಿ ಅಲಂಕಾರ ಮಾಡಿ. ಆಮೇಲೆ ಗಂಡಿನ ಕಡೆಯವ್ರು ಬಂದಾಗ ಸಿಂಹ ವಂಶಕ್ಕೆ ತಕ್ಕಂಗೆ ಇವಳು ಅಲಂಕಾರ ಆಗಿರ್ಬೇಕಲ್ವಾ? ಇಲ್ಲ, ಈ ಶಾಸ್ತ್ರ ನಡೆಯಕ್ ನಾನು ಬಿಡಲ್ಲ, ಖಂಡಿತ ಬಿಡಲ್ಲ. ಆದಿ, ನೀನ್ ದೊಡ್ಡ ತಪ್ಪು ಮಾಡ್ತಿದ್ಯಾ, ನಾನ್ ಬಿಡಲ್ಲ. ಆದಿ, ನೀನ್ ಮಾಡ್ತಿರೋ ಸರಿ ಇಲ್ಲ, ದಯವಿಟ್ಟು ಆದಿ. ಆದಿ, ನೀವಿಲ್ಲಿದ್ರೆ ತಾನೇ ನನ್ನ ತಡೆಯೋದು. ಹೊತ್ತಾಯ್ತು, ಗಂಡವ್ರು ಬರೋ ಹೊತ್ತಾಯ್ತು, ನಡಿ. ಆದಿ, ಆದಿ, ಬಾಗಿಲು ತೆಗಿ. ಆದಿ, ಆದಿ, ಬಾಗಿಲು ತೆಗಿ. ಆದಿ, ಆದಿ, ದಯವಿಟ್ಟು ನನ್ನ ಮಾತು ಕೇಳು. ಆದಿ, ಆದಿ, ಆದಿ. ಇವಳೆ ಪ್ರೀತಿ, ನಮ್ಮ ಅಣ್ಣನ ದೊಡ್ಡ ಮಗಳು. ಕಾಲೇಜ್ ಹೋಗ್ತಾಳೆ, ಮನೆ ಕೆಲಸನೂ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಇವಳೆ ನಿಮ್ಮ ಭಾವಿ ಸೊಸೆ. ಏನ್ ನಂಜುಂಡವ್ರೆ, ನಮ್ಮ ಹುಡುಗಿನ ನೋಡಿ ಮೈ ಮರ್ತ್ಬಿಟ್ರಾ? ನಮ್ಮ ಹುಡುಗಿ ಒಪ್ಪಿಗೆ ಆದ್ಲ ನಿಮ್ಗೆ? ಹುಡುಗಿ ನನಗೆ ಓಕೆ. ಪ್ರೀತಿಯವರೇ, ನಿಮ್ಮ ಪ್ರೀತಿ ಅನ್ನೋ ಬೆಂಕಿಲಿ ನಾನು ಚಿಟ್ಟೆ ಹಾಕ್ಸತ್ರು ನಂಗೆ ಬೇಜಾರಿಲ್ಲ ರೀ. ನಿಮ್ಮ ಪ್ರೀತಿಲೇ ನನ್ನ ಮೋಕ್ಷ ಸಿಗೋದು. ಐ ಲವ್ ಯು ಪ್ರೀತಿಯವರೇ. ಹೊತ್ತಾಯ್ತು, ಗಂಡವ್ರು ಬರೋ ಹೊತ್ತಾಯ್ತು, ನಡಿ. ಅವತ್ ನಾನು ಮಾತಾಡಿದ್ದು ತಪ್ಪಾಗೋಯ್ತಾ? ಅವತ್ತಾಡಿದ ಒಂದ್ ಮಾತಿನಿಂದ ನನ್ನ ಜೀವನಾನೇ ಬಲಿ ಕೊಡ್ಬೇಕಾ? ಈ ಸಿಂಹ ವಂಶದ ಮನೇಲಿ ಹೆಣ್ಣಾಗಿ ಹುಟ್ಟಿರೋದೇ ತಪ್ಪ. ನಾನು ಮನು ತರ ಗಂಡಾಗಿ ಹುಟ್ಟಬೇಕಿತ್ತು. ಆಗ ನನ್ಗೆ ಯಾರು ಬಲವಂತ ಮಾಡೋರು ಇರ್ತಾ ಇರಲಿಲ್ಲ.
ಶ್ರೀಮಂತರಂತೆ, ಸುಖವಾಗಿರ್ಬೋದು ಪ್ರೀತಿ ಅಂತಾರೆ. ಶ್ರೀಮಂತಿಕೆಲೆ ಸುಖ ಇದೆ ಅನ್ನೋದಾಗಿದ್ರೆ ನಮ್ಮನೆ ಯಾಕೆ ಹೀಗಿದೆ? ಅಮ್ಮ ನಗೋದನ್ನ ಒಂದಿನ ನೋಡಿಲ್ಲ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಯಾವ ಶ್ರೀಮಂತಿಕೆ ಇದ್ರೆ ಏನು ಪ್ರಯೋಜನ? ಅವ್ನು ನೆನೆಸ್ಕೊಂಡ್ರೆ ಮೈ ಎಲ್ಲ ಮುಳ್ಳಾಗುತ್ತೆ. ಅಂಥವನ್ನ ನಾನು ಮದುವೆ ಆಗ್ಬೇಕಾ? ದೇವ್ರೆ, ನನ್ನ ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನೀನು ಕೊಟ್ಟ ಶಿಕ್ಷೆನ ಅನುಭವಿಸ್ತೀನಿ. ಆದರೆ ಇಂಥ ಶಿಕ್ಷೆ ಕೊಡಬೇಡ. ಬರ್ಬೇಕು ಬೀಗ್ರೆ, ಬನ್ನಿ 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 ಅಂಜುಡ, ಬನ್ನಿ ಬನ್ನಿ. ನಮಸ್ತೆ ಅಮ್ಮ, ನಮಸ್ತೆ. ಬನ್ನಿ ಬನ್ನಿ. ಏನಮ್ಮ, ಏನಾಯ್ತು? ಅದು ನಮ್ಮ ಅಕ್ಕಂಗಿನ್ನ 16 ವರ್ಷ, ಅವಳಿಗೆ ಮದುವೆ ಮಾಡಕ್ಕೆ ಹೊರಟಿದ್ದಾರೆ. ನಮ್ಮ ಚಿಕ್ಕಪ್ಪ ಅವಳಿಗೆ ಮದುವೆ ಮಾಡಕ್ಕೆ ಹೊರಟಿದ್ದಾರೆ ಸರ್. ಕಾಲೇಜ್ ಹೋಗೋದಕ್ಕೆ ನೀವು ಏನಾದರೂ ತೊಂದರೆ ಕೊಟ್ರೆ ತೊಂದರೆ ಕೊಟ್ರೆ ಒಂದಿನ ಬಂದಿರೋ ಪೊಲೀಸ್ನವರು ದಿನ ಬರಬೇಕಾಗತ್ತೆ.